ಕಾಲದಲ್ಲಿ ಮಹಿಳೆಯರು ಆಚರಣೆಗಳನ್ನು ಪಾಲಿಸುತ್ತಿದ್ದರು. ಅವರ ಜೀವನ ಶೈಲಿ ಬೇರೆ ಇತ್ತು. ಈಗಿನ ಜೀವನ ಶೈಲಿ ಬೇರೆ ಇದೆ. ಆಗಿನ ಕಾಲದ ಮಹಿಳೆಯರಿಗೆ ಈಗಿನ ರೀತಿ ಸೌಲಭ್ಯ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ ಎಂದರೆ ಏನೂ ಎಂದೇ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ತಮ್ಮ ಮುಟ್ಟಿನ ಸಮಯದಲ್ಲಿ ಬಟ್ಟೆಯನ್ನೇ ಬಳಕೆ ಮಾಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ, ಏಕೆಂದರೆ ಮುಟ್ಟಾದ ಸಮಯದಲ್ಲಿ ಬಟ್ಟೆಯಲ್ಲಿ ತುಂಬ ಕಳೆಗಳಾಗಿ ಆಗಾಗ ಅವರು ಅದನ್ನು ಬದಲಾಯಿಸಬೇಕಿತ್ತು. ಆದರೆ ಈಗ 6 ಗಂಟೆಗೊಮ್ಮೆ 12 ಗಂಟೆಗೊಮ್ಮೆ ಪ್ಯಾಡ್ ಚೇಂಜ್ ಮಾಡಿದರೆ ಸಾಕಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಆಯಾಸ, ನಿಶ್ಶಕ್ತಿ ಇರುತ್ತದೆ. ತುಂಬ ಹೊತ್ತು ನಡೆಯಲು ಅವರಿಂದ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹಿರಿಯರು ಹೇಳಿರುವುದು ಮುಟ್ಟಾದ ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿ ಎಂದು. ಆ ಸಮಯದಲ್ಲಿ ಅವಳು 3ರಿಂದ 4 ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಅವಳನ್ನು ಬೇರೆ ಕುಳಿತುಕೊಳ್ಳಲು ಹೇಳಿರುವುದು. ಈಗಿನ ಹೆಣ್ಣು ಮಕ್ಕಳು ಹೇಳುತ್ತಾರೆ, ನಮ್ಮ ಬಳಿ ಪ್ಯಾಡ್ ಇದೆ, ನಾವು ದೇವಸ್ಥಾನಕ್ಕೆ ಹೋದರೆ ಏನೂ ಆಗುವುದಿಲ್ಲ, ಯಾರಿಗೂ ನಾವು ಮುಟ್ಟಾಗಿರುವುದು ತಿಳಿಯುವುದಿಲ್ಲ ಎಂದು. ಆದರೆ ನಮ್ಮ ಮನಸ್ಸು ಮುಟ್ಟಿನ ಸಮಯದಲ್ಲಿ ಚಂಚಲವಾಗಿರುತ್ತದೆ. ಆದ್ದರಿಂದ ಬೇಗ ಸಿಟ್ಟಾಗುತ್ತೇವೆ, ಬೇಸರವಾಗುತ್ತದೆ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮುಟ್ಟಾದ 5ರಿಂದ 7 ದಿನದವರೆಗೆ ದೇವಸ್ಥಾನಕ್ಕೆ ಹೋಗದಿದ್ದರೆ ಉತ್ತಮ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.